ನೂರ ಸಿದ್ದರಾಮಯ್ಯನವ್ರು ಬಂದ್ರು ನನ್ನನ್ನು ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ನಾನು ಇದಕ್ಕೆಲ್ಲ ಕಮೆಂಟ್ ಮಾಡಕ್ ಹೋಗೋದಿಲ್ಲ. ಕಾನೂನಿನಲ್ಲಿ ಏನು ಮಾಡಬೇಕು ಅದನ್ನ ಯಾರಿಗೆ ಅರೆಸ್ಟ್ ಮಾಡಬೇಕು, ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಅಲ್ವಾ? ಈ ರೀತಿ 100 ಜನನೂ ಬೇಕಾಗಿಲ್ಲ, 200 ಜನನೂ ಬೇಕಾಗಿಲ್ಲ. ಸರ್, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಹಿಂದಿನ ಒಂದಿಷ್ಟು ಪ್ರಕರಣಗಳು ಬಿಜೆಪಿ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಜನತಾದಲ್ಲಿ ಆ ಥರದ್ದೇನು ಆಗುತ್ತಿಲ್ಲ. ಜಸ್ಟಿಸ್ ಮೈಕಲ್ ಕುನ್ನಾ ಅವರ ರಿಪೋರ್ಟ್ ಈಗ ಈ ಮಂತ್ ಎಂಡಿಗೆ 31 ಆಗಸ್ಟ್ 3 ಬರ್ತದೆ ಅಂತ ಹೇಳಿ ಈಗ ಮತ್ತೆ ಅದಕ್ಕೆ ಮತ್ತಷ್ಟು ಕಾರಣಬಲ ಕೊಡೋದಕ್ಕೆ ಅಂದ್ರೆ ಈಗ ಯಾಕಂದ್ರೆ ಕೋವಿಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಮೇಲ್ನೋಟ ಕೆಲಸ ಆಗ್ತಾ ಇತ್ತು. ಏನಾದ್ರು ಅರೆಸ್ಟ್ ಮಾಡೋ ಮಟ್ಟಕ್ಕನ ಹೋಗಿದ್ಯಾ ಅಂತ? ಯಾಕಂದ್ರೆ ವರದಿ ಬರೋವರೆಗೂ ನಾವು ಯಾವ್ದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗಿದ್ವಿ. ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್. ವರದಿ ಬಂದ ಮೇಲೆ ವರದಿಯಲ್ಲಿ ಏನ್ ರೆಕಮೆಂಡೇಶನ್ಸ್ ಬರ್ತದೆ ಅದನ್ನ ಸರ್ಕಾರ ಗಮನಿಸುತ್ತೆ ಅಂತ. ನೀವು ಹೇಳಿದಾಗೆ ಯಾರನ್ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದ್ರೆ ಅದನ್ನ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ರೆಕಮೆಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ.